ನಮಸ್ಕಾರ, ನಾನು ಶ್ರೀನಗರ ಕಿಟ್ಟಿ. ಇವತ್ತು ಸಂಜು ವೆಡ್ಸ್ ಗೀತ 2 ಬಿಡುಗಡೆ ಆಗಿದೆ. ಎಲ್ಲ ಕಡೆಯಿಂದನೂ ಒಂದೇ ರೆಸ್ಪಾನ್ಸ್. ತುಂಬ ಮುದ್ದಾದ ಸಿನಿಮಾ, ತುಂಬ ಚೆಂದನೇ ಸಿನಿಮಾ ಅಂತ. ಒಂದು ಅದ್ಭುತ ಪ್ರೇಮ ಕಾವ್ಯ. ನಾವು ಆಡಿಯನ್ಸ್ ಅವರ ರಿಯಾಕ್ಷನ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ನಾವೇನೇ ಪ್ರಯತ್ನ ಪಟ್ಟರು ನೋಡಿದ್ರು ಏನು ಹೇಳ್ತಿರೋ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ. ಎಲ್ಲರೂ ಖುಷಿಯಿಂದ ಸಂತೋಷದಿಂದ ಹೇಳ್ತಾ ಇದ್ದಾರೆ, ತುಂಬ ಒಳ್ಳೆಯ ಸಿನಿಮಾ ನೋಡ್ತೀವಿ. ನಾವೆಲ್ಲ ನೋಡಿದ್ದೀವಿ, ಖುಷಿ ಪಡುತ್ತೆ. ಪ್ರತಿಯೊಬ್ಬರಿಗೂ ಹೇಳ್ತೀವಿ ಅಂತ, ನೀವುಗಳು ಬನ್ನಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ನಿಮ್ಮ ಹರಕೆ ಹಾರೈಕೆ ನಮ್ಮೆಲ್ಲರೂ. ಥ್ಯಾಂಕ್ ಯು. ಈಗೊಬ್ರು ಯಾರೋ ಚೆನ್ನಾಗಿ ಹೇಳ್ಬಿಟ್ಟು ಹೋದರು, 2025 ಮುಂಗಾರು ಮಳೆ ಸರ್ ಸಂಜು ವೆಡ್ಸ್ ಗೀತ ಪಾರ್ಟ್ 2 ಅಂತ. ಸೊ ಭಾಳ ಒಳ್ಳೆ ಅಪ್ರಿಸಿಯೇಷನ್ಸು. ಆಡಿಯನ್ಸ್ ನೋಡಿದ್ರೆಲ್ಲ ವಾವ್ ಅಂತ ಇದ್ದಾರೆ, ಅದ್ಭುತ ಅಂತ ಇದ್ದಾರೆ. ಆಮೇಲೆ ಆ ಭಾವನೆ, ಆ ಫೋಟೋಗ್ರಫಿ, ಆ ಮ್ಯೂಸಿಕ್, ಆ ಕತೆ, ಆ ನಿರ್ದೇಶನ, ಆಮೇಲೆ ನಟ ನಟಿಯರ ಪರ್ಫಾರ್ಮೆನ್ಸ್ ಪ್ರತಿಯೊಂದನ್ನು ಅಪ್ರಿಷಿಯೇಟ್ ಮಾಡಿ ಹೋಗ್ತಾ ಇದ್ದಾರೆ. ಕಂಟೆಂಟು ಆ್ಯಕ್ಚುಲಿ ಕಾನ್ಸೆಪ್ಟ್ ಬಂದು ಇದು ಸುದೀಪ್ ಸರ್ ನನಗೆ ಒಂದು ಸರಿ ಶೂಟಿಂಗ್ ಮಾಡ್ಬೇಕಾದ್ರೆ ಹೇಳಿದ್ರು, ಜಪಾನ್ ಈ ಎಲ್ಲ ಕಾಲೇಜ್ ಲವ್ ಸ್ಟೋರಿ ಮಾಡಿದ್ರೆ ನಾವು ಬೇರೆ ಥರ ಯೋಚನೆ ಮಾಡಿದ್ರೆ 10 ವರ್ಷದ ಮದುವೆ ಆದ 10 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಲ್ಲ, 10ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಆ ಕಪಲ್ಸ್ಗೆ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಅವಳ 10 ವರ್ಷಗಳ ಕನಸುಗಳನ್ನು ಅವನ 10ನೇ ವರ್ಷ ಎಲ್ಲವನ್ನೂ ಸರ್ಪ್ರೈಸಾಗಿ ಕಟ್ಕೊಟ್ರೆ ಹೆಂಗಿರುತ್ತೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಇಷ್ಟ ಆಯ್ತು ನಂಗೆ ಲೈನು. ನಾನು ಕತೆ ಮಾಡಿದೆ, ಆ ಕತೆ ಮಾಡ್ತಾ ನನಗೆ ಅನಿಸುತ್ತು ಅವನು ಎಲ್ಲವನ್ನೂ ಸರ್ಪ್ರೈಸಾಗಿ ಕಟ್ಕೊಡ್ತಾ ಇದ್ದಾಗ ದೇವರು ಅವ್ರಿಗೊಂದು ಸರ್ಪ್ರೈಸ್ ಕೊಟ್ಟರೆ ಹೆಂಗಿರುತ್ತೆ. ಅದು ಸಂಜು ವೆಡ್ಸ್ ಗೀತ ಪಾರ್ಟ್. ಅಂದರೆ ರಚಿತಾ ಅವ್ರ ಪಾತ್ರ ನೀವು ನೋಡಿದ್ದೀರಾ, ಭಾಳ ಇಂಟೆನ್ಸ್ ಆದ ಪಾತ್ರ. ಅದು ನಗ್ನಾಗ್ತಾ ಅಳುಕು ಆಗದೆ ಗಂಡನಿಗೊಂದು ಪ್ರಾಮಿಸ್ ಮಾಡಿಬಿಟ್ಟಿರ್ತಾಳೆ, ನಾನು ಇನ್ನು ಯಾವತ್ತೂ ಅಳಲ್ಲ ಅಂತ. ಅಳೋಕ್ಕೂ ಆಗದೆ ನಗೋಕ್ಕೂ ಆಗದೆ ಅವನು ಮಾಡಿದ ತ್ಯಾಗ, ಅವಳು ನಿಂತ ಜಾಗ ಹೆಂಗಿರುತ್ತೆ ಅನ್ನೋದನ್ನು ಪರ್ಫಾರ್ಮ್ ಮಾಡುವಂಥ ಒಂದು ಪಾತ್ರ ಅದು. ಸೊ ಅದಕ್ಕೆ ಭಾಳ ಅದ್ಭುತವಾದ ನಟಿ ಬೇಕಿತ್ತು. ರಮ್ಯಾ ಅವ್ರನ್ನ ಆವಾಗ ನಾವು ಪ್ರಪೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಆದರೆ ಅವರು ನಮ್ಮ ನಮಗೆ ಲೈನಿಗೆ ಸಿಗಲಿಲ್ಲ. ಆಮೇಲೆ ರಚಿತಾ ರಾಮ್ ಅವರು ಅಥವಾ ತ್ರಿಷಾ ಅಂತ ಪ್ಲ್ಯಾನ್ ಮಾಡಿದೆ. ತ್ರಿಷಾ ಅವ್ರನ್ನ ಕೇಳೋದಕ್ಕಿಂತ ಮುಂಚೆ ರಚಿತಾ ಅವ್ರು ಒಂದು ಸರಿ ಕೇಳೋಣ, ಅವ್ರು ಒಪ್ಕೊಂಡ್ರೆ ವಿಲ್ ಕಂಟಿನ್ಯೂ ಅಂದ್ಬಿಟ್ಟು ಕೇಳಿದೆ. ಕತೆ ಕೇಳಿ ಭಾಳ ಖುಷಿಪಟ್ಟರು, ಭಾಳನೇ ಖುಷಿಪಟ್ಟರು. ಸೊ ಹಾಗಾಗಿ ರಚಿತಾ ಅವರನ್ನು ನಾನು ಚೂಸ್ ಮಾಡಿದೆ. ಸೊ ನಿಮಗೆ ಗೆಸ್ಸೇ ಮಾಡೋಕ್ಕಾಗಲ್ಲ, ಟಪಾರ್ ಅಂತ ಬರ್ತಾನೆ ಅವನೊಬ್ಬ ಚುಚ್ಚ ತೋರಿಸ್ಬಿಡ್ತೀನಿ. ಸೊ ಇದು ಇನ್ನೆಲ್ಲೋ ಟ್ವಿಸ್ಟ್ ತಗೊಳತ್ತಪ್ಪ ಅಂತ ಅನ್ಕೋತಾರೆ. ನಾನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಆಡಿಯನ್ಸ್ನ. ಸೊ ಯಾಕೆಂದ್ರೆ ಕ್ಲೈಮ್ಯಾಕ್ಸಲ್ಲಿ ಆಡಿಯನ್ಸ್ನ ಕೂರಿಸೋದು, ಅದು ಇಂಥ ಟ್ರಾಜಿಕ್ ಸ್ಟೋರಿ ಹೇಳಿ ಭಾಳ ಕಷ್ಟ. ಅವರು ಈಗ ಒಂದು ಗೋರಿ ನೋಡೋ ತಕ್ಷಣ ಎದ್ಬಿಡ್ತಾರೆ, ಮುಗಿದ ಪಿಕ್ಚರು ಅಂತ. ಈ ಸಿನಿಮಾಲ್ಲಿ ಹಂಗೆ ಆಗಲ್ಲ. ಪುನಃ ಅವರು ಮೈಂಡ್ ಸೆಟ್ ಆಗ್ತಿದ್ದಂಗೆ ಒಂದು ರೇಡಿಯೋ ಆನ್ ಆಗುತ್ತೆ, ಹಾಯ್ ಗೀತ ಅಂತಾನೆ, ಮತ್ತಿನ್ನೊಂದು ಕತೆ ಓಪನ್ ಆಗುತ್ತೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಅವ್ರನ್ನ ಇಮ್ಯಾಜಿನೇಷನಲ್ಲಿ ಇಟ್ಕೊಂಡು, ಅವರ ಶೇಡು, ಅವರ ಧೈರ್ಯ ಅದನ್ನಿಟ್ಕೊಂಡು ಈ ಕ್ಲೈಮ್ಯಾಕ್ಸ್ ಹಂಗೇ ಪ್ಲಾಟ್ ಮಾಡಿದ್ದೀವಿ. ಸೊ ಹಾಗಾಗಿ ಪುನೀತ್ ರಾಜ್ಕುಮಾರ್ ಸರ್ ಪ್ರಸ್ತಾಪ ಬರುತ್ತೆ. ಹಾಗಾಗಿ ಈ ಸಿನಿಮಾನ ನನ್ನ ಬಾಸ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹೌದು, ಐ ಆಮ್ ಡೆಡಿಕೇಟಿಂಗ್ ದಿಸ್ ಫಿಲಮ್ ಟು ಮೈ ಬಾಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್. ಥ್ಯಾಂಕ್ ಯು.